ನೋಡಿ, ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಭಾನುವಾರ ಸರ್ವಪಕ್ಷಗಳ ಸಭೆಯನ್ನ ಕೂಡ ಕರೆದರು. ಈ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಅವರು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಾತಾಡಿದ್ದಾರೆ. ಇಂದಿನ ಸಿಎಂ ಹೊಸದಾಗಿ ಸರ್ವಪಕ್ಷ ಸಭೆ ಕರೆದಿಲ್ಲ. ರಾಜ್ಯ ಸರ್ಕಾರ ಏನು ವಾದ ಮಾಡಿದ್ಯೋ ಗೊತ್ತಿಲ್ಲ. ದೆಹಲಿಯಲ್ಲಿ ಇರುವಂತಹ ಎಸಿಐ ರೂಮಲ್ಲಿ ಕೂತು ಇದನ್ನ ತೀರ್ಮಾನ ಮಾಡೋದಲ್ಲ, ಎರಡೂ ರಾಜ್ಯದ ಡ್ಯಾಂಗಳ ಸ್ಥಿತಿಗತಿ ಪರಿಗಣಿಸಬೇಕು, ಗಮನಿಸಬೇಕು ಅಂತ ಹೇಳಿದ್ದಾರೆ. ಇರ್ತಕ್ಕಂಥ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತಕ್ಕಂಥ ಆದೇಶ ಮಾಡಿದ್ದಾರೆ. ನನಗೆ ಅಲ್ಲಿ ಏನ್ ನೀವು ಮಂಡನೆ ಮಾಡಿದ್ದೀರೋ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ವಕೀಲರುಗಳು ನಮ್ಮ ಅಧಿಕಾರಿಗಳು ಗೊತ್ತಿಲ್ಲ. ನನಗೆ ಸಭೆ ಕರೆದಿದ್ದಾರೆ, ಅವತ್ತು ಹೋಗ್ತೀನಿ. ಆದ್ರೆ ಒಂದು ಸರ್ಕಾರಕ್ಕೆ ನಾನು ಹೇಳೋದು, ತಕ್ಷಣ ಹೇಳಬೇಕಾಗ್ತದೆ, ಕೇಂದ್ರದಲ್ಲಿ ಇರ್ತಕ್ಕಂಥ ಈ ಕಾವೇರಿ ವಾಟರ್ ಅಥಾರಿಟಿ ಇರಬಹುದು, ಮ್ಯಾನೇಜ್ಮೆಂಟ್ ಅಥಾರಿಟಿ, ರೆಗ್ಯುಲರ್ ಅಥಾರಿಟಿ ಇರಬಹುದು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಬೇಕು, ನೀವು ದೆಹಲಿನಲ್ಲಿ ಕೂತ್ಕೊಂಡು ಎಸಿ ರೂಮ್ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಲ್ಲ. ಇವತ್ತು ಕರ್ನಾಟಕ ರಾಜ್ಯ ಇರ್ತಕ್ಕಂಥ ಜಲಾಶಯಗಳು, ಇಲ್ಲಿ ನಮ್ಮ ಜಲಾಶಯಗಳಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ, ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಮೆಟ್ಟೂರು ಮತ್ತು ಭವಾನಿ ಜಲಾಶಯ, ಅಲ್ಲಿ ಎಷ್ಟು ಪ್ರಮಾಣದ ನೀರಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಳೆದ 2-3 ತಿಂಗಳಿಂದನೇ ಮಂಡ್ಯ ಜಿಲ್ಲೆಯ ರೈತರಿಗೆ ನೀವು ಯಾರು ಬೆಳೆಗೆ ನೀರು ಕೊಡ್ಲಿಕ್ಕಾಗೋದಿಲ್ಲ, ಯಾರು ಬೆಳೆನೇ ಹಾಕಬೇಡಿ ಅಂತ ಹೇಳ್ಬಿಟ್ರು. 3 ತಿಂಗಳಿಂದ ಯಾರು ಬೆಳೆಬೇರೆ ಅಂತ ಬೆಳಿಬೇಡಿ ಅಂತೇಳಿ ಸೂಚನೆ ಕೊಟ್ಬಿಟ್ರು ಅಧಿಕಾರಿಗಳು. ತಮಿಳುನಾಡಿನಲ್ಲಿ ಏನಾಗಿದೆ, ಇಷ್ಟೊತ್ತಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾರನ್ನಾದರೂ ಕಳಿಸಿ ಅಲ್ಲಿ ಏನೇನಿದೆ ಪರಿಸ್ಥಿತಿ